ನಿಮ್ಮ ಅಪ್ಪಣೆಗಾಗಿ ಕಾಯ್ತಾ ಇದೀವಿ ಸರ್. ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಜೀವನಕ್ಕೆ ನಿಮ್ಮನ್ನ ಸ್ವಾಗತಿಸಿ ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರಿಸ್ತೀವಿ. ಈಗ ಎಲ್ಲಾ ಕಡೆ ಇದರ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವಾಯಿಸಲು ಈ ಸತಿ ಗಜರಾಮನ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಗಟ್ಟಿಯನ್ನು ಅಲ್ಲಾಡಿಸಿದ ಹೇಳ್ತಿದ್ದೀನಿ, ಅವನ ಹೇಳಿಕೆ ಸುಳ್ಳಿರಬಹುದು. ಕೊಡಿ, ಆತನಿಗೆ ಹಾರೆ ಪಿಕಾಸಿ ಕೊಡಿ, ಕರ್ಕೊಂಡೋಗಿ ಜಾಗಕ್ಕೆ. ಕಾನೂನು ಬಗ್ಗೆ ನನಗೂ ಗೊತ್ತಿದೆ. ಇವ್ರು ಏನ್ ಹೇಳ್ತಿದ್ದಾರೆ, ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ. ಯಾವ ವಿವೇಚನೆ ಅದು? ಯಾರು ನೀವು ಒಬ್ಬ ಡಾಕ್ಟರ್ ಆಗಿದ್ರಿ, ನಿಮ್ ಬಳಿ ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ಗನ್ ಶಾಟ್ ವುಂಡ್ ಆಗಿದೆ ಅಂತ. ನಿಮ್ಗೆ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿತೀನಿ ಅಂತ ಹೇಳೋದಕ್ಕೆ? ಧರ್ಮಸ್ಥಳ ಏನು ಬೆಂಗಳೂರಷ್ಟು 1500 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸಣ್ಣ ಪ್ರಾಂತ್ಯ. ದೇವಸ್ಥಾನದ ಜಾಗವನ್ನ ಬಿಟ್ಟರೆ ಹೊರಗಿನೋದೆಲ್ಲ ಸಣ್ಣ ಪ್ರಾಂತ್ಯ. ಅಲ್ಲಿ ಊಟ ಹಾಕಿದ್ದೀನಿ ಅಂತ ಈತ ಹೇಳಿದಾನೆ. 15 ದಿನಗಳಾಯ್ತು. ಆರೋಪಿಗಳು, ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ, ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗೆಯೋದಕ್ಕೆ? ಅಂಡ್ ನೀವು ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನ್ ಹೇಳ್ತಾನೆ ಆತ? ಎಷ್ಟು ದಿನ ಕೊಟ್ರಿ ನೀವು ಎಕ್ಸಿಮೇಷನ್ ಮಾಡೋದ್ರ ಮುನ್ನ? ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ